ಒಂದ್ ಕಡೆ ಸಾಲು ಸಾಲು ರಜೆ ಊರುಗಳತ್ತ ಮುಖ ಮಾಡಿದ್ದಾರೆ ಜನರು. ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಬಸ್ ಫುಲ್ ರಶ್ ಆಗಿದೆ. ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ. ಒಂದ್ ಕಡೆ ವೀಕೆಂಡ್ ಬೇರೆ, ಸಾಲು ಸಾಲು ರಜೆ ಊರುಗಳತ್ತ ಮುಖ ಮಾಡಿದ್ದಾರೆ. ಮೆಜೆಸ್ಟಿಕ್ ನಿಲ್ದಾಣದ ಬಸ್ ಫುಲ್ ರಶ್ ಆಗಿದೆ. ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ. ಮಕ್ಕಳಿಗೆ ಬೇಸಿಗೆ ರಜೆ ಹಿನ್ನೆಲೆ ಊರುಗಳ ಕಡೆ ಪ್ರಯಾಣಿಕರು ಮುಖ ಮಾಡಿದ್ದಾರೆ. ಹೆಚ್ಚಿನ ಬಸ್ ವ್ಯವಸ್ಥೆ ಮಾಡುವಂತೆ ಪ್ರಯಾಣಿಕರು ಮನವಿಯನ್ನ ಮಾಡಿಕೊಂಡಿರೋದು. ನೋಡಿ, ವೀಕೆಂಡ್ ಬೇರೆ, ನಾಳೆ ನಾಡಿದ್ದು ರಜೆ ಇದೆ. ನಂತರ ಸೋಮವಾರ ಅಂಬೇಡ್ಕರ್ ಜಯಂತಿ, ಹೀಗಾಗಿ ಸಾಲು ಸಾಲು ರಜೆ, ಬೇಸಿಗೆ ರಜೆ ಕೂಡ ಇದೆ. ಹೀಗಾಗಿ ತಮ್ಮ ತಮ್ಮ ಊರುಗಳ ಕಡೆ ಬೆಂಗಳೂರಿನ ಜನರು ಮುಖ ಮಾಡಿದ್ದಾರೆ. ಬಸ್ ಕೂಡ ಫುಲ್ ರಶ್ ಆಗಿದೆ. ಪ್ರಯಾಣಿಕರು ಪರದಾಟವನ್ನು ನಡೆಸಿರೋದು. ಹೆಚ್ಚಿನ ಬಸ್ಗಳನ್ನು ಕಲ್ಪಿಸಬೇಕು ಅಂತ ಈ ಸಾರಿಗೆ ಇಲಾಖೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ನಾಳೆಯಿಂದ 3 ದಿನಗಳ ಕಾಲ ಸತತವಾಗಿ ರಜೆ ಇದೆ. ಹೀಗಾಗಿ ಬೆಂಗಳೂರಿನ ಬಹುತೇಕರೆಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ. ಸದ್ಯ ನಾನು ಇವಾಗ ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಪ್ರತಿದಿನಕ್ಕಿಂತ ಇವತ್ತು ಸ್ವಲ್ಪ ಜನಸಂದಣಿ ಹೆಚ್ಚಾಗಿರುವಂತದ್ದು. ಯಾಕಂತ ಹೇಳಿದ್ರೆ ನಾಳೆ ಸೆಕೆಂಡ್ ಸ್ಯಾಟರ್ಡೆ ಗವರ್ಮೆಂಟ್ ಹಾಲಿಡೇ ಇದೆ. ಹಾಗೆ ಸಂಡೇ ನಾರ್ಮಲ್ ಆಗಿ ರಜಾ ಇರುತ್ತೆ. ಹಾಗೆ ಸೋಮವಾರ ಅಂಬೇಡ್ಕರ್ ಜಯಂತಿ ಇದೆ. ಹಾಗೆ ಪ್ರಮುಖವಾಗಿ ಮಕ್ಕಳಿಗೂ ಕೂಡ ಬೇಸಿಗೆ ರಜೆ ಆರಂಭ ಆಗಿದೆ. ಹೀಗಾಗಿ ಪೇರೆಂಟ್ಸ್ ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಊರುಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಕೆಲವೊಂದಿಷ್ಟು ಜನ ಪುಣ್ಯಕ್ಷೇತ್ರಗಳಿಗೂ ಕೂಡ ತೆರಳ್ತಾ ಇದ್ದಾರೆ. ಹೀಗಾಗಿ ಸ್ವಲ್ಪ ಎಂದಿಗಿಂತ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ವಲ್ಪ ಜನಸಂದಣಿ ಜಾಸ್ತಿ ಇರುವಂತದ್ದು. ಹಾಗೆ ಪ್ರಮುಖವಾಗಿ ಕೆಲವೊಂದಿಷ್ಟು ಜನ ಟಿಕೆಟ್ ಗಳನ್ನ ಮುಂಚಿತವಾಗಿನೇ ಬುಕ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆಗಳು ಆಗ್ತಾ ಇಲ್ಲ. ಆದ್ರೆ ಕೆಲವೊಂದಿಷ್ಟು ಜನ ಅಂದ್ರೆ KSRTC ಬಸ್ ಟಿಕೆಟ್ ಅಲ್ವಾ, ಇಲ್ಲಿ ಬಂದಾಗ ತಗೊಳ್ಳೋಣ ಅಂತ ಹೇಳಿ ಎಷ್ಟೋ ಜನ ಬಂದಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಇರ್ಲಿಲ್ಲ. ಸೊ ಅವರಿಗೆ ಸ್ವಲ್ಪ ಇಲ್ಲಿ ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕೆಲವೊಂದಿಷ್ಟು ಜನ 2 ರಿಂದ 3 ಅವರ್ ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದರಿಂದ ಸಾಕಷ್ಟು ತೊಂದರೆಗಳನ್ನು ಕೂಡ ಪ್ರಯಾಣಿಕರು ಅನುಭವಿಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಪ್ರಮುಖವಾಗಿ ಶಕ್ತಿ ಯೋಜನೆ ಬಂದಾಗ್ಲಿಂದ ಮಹಿಳೆಯರೆಲ್ಲರೂ ಕೂಡ ಧರ್ಮಕ್ಷೇತ್ರಗಳಿಗೆ ಹೋಗೋದಾಗಿರ್ಬೋದು, ಈ ರೀತಿ ಟ್ರಿಪ್ ಗಳನ್ನ ಜಾಸ್ತಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅದ್ರಲ್ಲೂ ಕೂಡ 3 ದಿನ ಕಂಟಿನ್ಯೂಸ್ ಆಗಿ ರಜೆ ಇರೋದ್ರಿಂದ ಒಂದು ಒಳ್ಳೆ ವೀಕೆಂಡ್ ಆಗುತ್ತೆ, ಒಂದು ಒಳ್ಳೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನ್ಕೊಂಡಿದ್ರು. ಆದ್ರೆ ಸ್ವಲ್ಪ ಬಸ್ಸಿಗೆ ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆ. ನಾನು ಕೆಲವೊಂದಿಷ್ಟು ಪ್ರಯಾಣಿಕರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿ ಹೋಗ್ತಾ ಇದ್ದೀರಾ? ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದೀವಿ. ಟಿಕೆಟ್ ಬುಕ್ ಮಾಡಿದಿರಿಲ್ಲ? ಮಾಡಿ ಆಯ್ತು. ಹೇಗ್ ಅನ್ಸುತ್ತೆ ಮೇಡಮ್, 3 ದಿನ ಕಂಟಿನ್ಯೂಸ್ ಆಗಿ ರಜಾ ಅಂಡ್ ಮಕ್ಕಳಿಗೂ ಕೂಡ ಬೇಸಿಗೆ ರಜೆ ಸ್ಟಾರ್ಟ್ ಆಗಿದೆ. ಹೇಗಿರುತ್ತೆ ಈ ಒಂದು ಸಮ್ಮರ್? ಇಟ್ಸ್ ಗುಡ್, ನಾಟ್ ಸೋ ಬ್ಯಾಡ್, ಚೆನ್ನಾಗ್ ಅನ್ಸುತ್ತೆ. ಬಟ್ ಈಗ ತುಂಬಾ ರಶ್ ಇದೆ, ಅದೊಂದ್ ಸ್ವಲ್ಪ ಬೇಜಾರ್ ಅಷ್ಟೇ. ಅಷ್ಟ್ ಬಿಟ್ರೆ ಪರವಾಗಿಲ್ಲ. ನೀವ್ ಎಷ್ಟೊತ್ತಿಗೆ ಬಸ್ ಇದೆ? ಹೇಗೆ? ನಾವು 10:40 ಬಸ್ ಇದೆ, ನಾವು ಬುಕ್ ಮಾಡಿದೀವಿ ರಿಸರ್ವೇಶನ್. ಸೊ ನಾಟ್ ಅ ಪ್ರಾಬ್ಲಮ್. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸ್ಕೂಲ್ ರಜಾ ಬಂತು? ಮಜಾ ಬರುತ್ತೆ. ಅಂದ್ರು ಸ್ಕೂಲ್ ಇಲ್ಲ ಅಂದ್ರೆ ಮನೆಯಲ್ಲೇ ಕೂತಿರ್ಬೇಕು, ಬೋರ್ ಆಗುತ್ತೆ. ಅಲ್ಲ, ಸಮ್ಮರ್ ಅಲ್ವಾ, ಊರಿಗೆಲ್ಲ ಹೋಗಿ ಎಂಜಾಯ್ ಎಲ್ಲ ಮಾಡಲ್ವಾ ನೀವು? ಮಾಡ್ತೀವಿ, ಮತ್ತೆ ಅದು ಖುಷಿ ಆಗಲ್ವಾ? ಅದು ಆಗತ್ತೆ. ಹೇಗೆ ಹೋಮ್ ವರ್ಕ್ ಬರೆಯೋದೇ ಚೆನ್ನಾಗಿತ್ತು ಅನ್ಸುತ್ತಾ, ಇಲ್ಲ ಈ ರಜಾ ಚೆನ್ನಾಗಿದೆ ಅನ್ಸುತ್ತಾ? ರಜಾನೇ ಚೆನ್ನಾಗಿ. ಹೋಮ್ ವರ್ಕ್ ಎಲ್ಲ ತುಂಬಾ ಕಷ್ಟ ಆಗುತ್ತಲ್ಲ. ನೀವು ನೋಡ್ತಾ ಇರ್ಬೋದು, ಮಕ್ಕಳ ಮುಖದಲ್ಲೂ ಕೂಡ ಕೆಲವೊಂದಿಷ್ಟು ಖುಷಿ ಇದೆ. ಯಾಕಂತ ಹೇಳಿದ್ರೆ ಪ್ರತಿದಿನವೂ ಕೂಡ ಅದೇ ಹೋಮ್ ವರ್ಕ್, ಅದೇ ಎಕ್ಸಾಮ್ ಅಂತ ಇರ್ಬೇಕು. ಸೊ ನಾನು ಕೆಲವೊಂದಿಷ್ಟು ಪುರುಷ ಪ್ರಯಾಣಿಕರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ, ನಿಮಗ್ ಫ್ರೀ ಇಲ್ಲ, ಎಷ್ಟು ಬೇಜಾರಾಗುತ್ತೆ? ನಮ್ಗೇನ್ ಬೇಜಾರಿಲ್ಲಮ್ಮ, ಸುಮ್ಮನೆ ನಡೀತದೆ ಅಷ್ಟೇ. ನಿಮಗೆ ಬೇಜಾರಿಲ್ವಾ ಸರ್? ನಿಮ್ಮ ಹತ್ರ ಜಾಸ್ತಿ ತಗೋತಾ ಇದಾರಲ್ಲ? ಇಲ್ಲ, ನಮ್ದು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ನಮ್ದು ಕನ್ಸಿಸ್ಟೆನ್ಸಿ ಸಿಗುತ್ತೆ. ಓಕೆ ಸರ್, ಹೇಗೆ ಅಂದ್ರೆ ನೀವು ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೀರಾ ಇಲ್ಲ ಬೇರೆ ಬಗ್ಗೆ? ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ. ಹೇಗೆ ಸರ್, ಬಸ್ ಟಿಕೆಟ್ ಬುಕ್ ಮಾಡ್ಕೊಂಡು ರಿಸರ್ವ್ ಮಾಡ್ಕೊಂಡಿದ್ದೀವಿ. ಸರ್, ನೀವೇನ್ ಹೇಳ್ತೀರಾ ಸರ್? ನೀವೊಂದು ಇಷ್ಟು ಜನ ಬಂದಿದ್ದಾರೆ, ಸೀನಿಯರ್ ಸಿಟಿಸನ್ ಇಂದ ಏನು ಅದು ಲೇಡೀಸ್ ಫ್ರೀ ಕೊಟ್ಟಿದ್ದಾರೆ ಅಂತ ಏನ್ ಪ್ರಯೋಜನ ಇಲ್ಲ. ಸುಮ್ನೆ ವೇಸ್ಟ್, ಯಾರು ಕೇಳಿಲ್ಲ, ಕೊಡಬಾರ್ದಾಗಿತ್ತು. ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ ಅಷ್ಟೇ. ಸರ್, ಇಷ್ಟು ರಶ್ ಅನ್ನ ನೋಡಿ ಅನ್ಸ್ತಾ ಇದೆಯಾ ಫಸ್ಟ್ ಬುಕ್ ಮಾಡ್ಕೊಂಡಿದ್ದು ಒಳ್ಳೇದಾಯ್ತು ಅಂತ? ಮಾಡ್ಕೊಂಡು ಒಳ್ಳೇದೇ, ಯಾಕಂದ್ರೆ ವೀಕೆಂಡ್ ಅಲ್ವಾ, ಹಾಲಿಡೇಸ್ ಇರುತ್ತೆ. ಸರ್, ನೀವ್ ಹೇಗೆ ಪ್ಲಾನ್ ಮಾಡಿದೀರಾ 3 ದಿನಾನ ವೀಕೆಂಡ್? ಎಲ್ಲ ಒಟ್ಟಿಗೆ ಇರೋದು, ಎಲ್ಲ ಇರೋದು. ಅದೇ ಫ್ರೀ ನೀವು ಕೇಳಿದ್ರಿಂದ ಆಕ್ಚುಲಿ ಓಲ್ಡ್ ಏಜ್ ಅಂದ್ರೆ ಸೀನಿಯರ್ ಸಿಟಿಸನ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಪಾಪ ಅವ್ರು ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ಅವ್ರು ಫ್ರೀ ಇದ್ರೆ ಒಳ್ಳೇದು ಅಂತ ನಮ್ಮ ಐಡಿಯಾ. ಥ್ಯಾಂಕ್ ಯು. ಸೊ ನೀವ್ ನೋಡ್ತಾ ಇರ್ಬೋದು, ಪ್ರಯಾಣಿಕರಂದ್ರೆ 3 ದಿನ ರಜೆ ಇರೋದ್ರಿಂದ ಎಲ್ಲರೂ ಕೂಡ ಖುಷಿಯಾಗಿ ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಅನ್ನ ಮಾಡ್ಲಿಕ್ಕೆ, ಹಾಗೆ ಕೆಲವೊಂದಿಷ್ಟು ಜನ ಧರ್ಮ ಕ್ಷೇತ್ರಗಳಿಗೆ ಹೋಗ್ತಾ ಇದಾರೆ. ಮತ್ತೊಂದು ಕಡೆ ಮಕ್ಕಳಿಗೂ ಕೂಡ ರಜೆ ಇರೋದ್ರಿಂದ ಮಕ್ಕಳ ಮುಖದಲ್ಲೂ ಕೂಡ ಖುಷಿ ಸಂಭ್ರಮ ಹೆಚ್ಚಾಗಿರುವಂತದ್ದು. ಆದ್ರೆ ಇದರ ಮಧ್ಯದಲ್ಲಿ ಕೆಲವೊಂದಿಷ್ಟು ಬಸ್ ವ್ಯವಸ್ಥೆಯನ್ನ
ಸರಿಯಾಗಿ ಅಂದ್ರೆ ಇನ್ನೂ ಹೆಚ್ಚಿನ ಬಸ್ ವ್ಯವಸ್ಥೆಯನ್ನ ಮಾಡಿದ್ರೆ ಪ್ರಯಾಣಿಕರಿಗೆ ಮತ್ತಷ್ಟು ಲಾಭ ಆಗುತ್ತೆ. ಅಂದ್ರೆ ಬಿಎಂಟಿಸಿ ವ್ಯವಸ್ಥೆನ ಈಗ ಆಲ್ರೆಡಿ ಕೆಎಸ್ಆರ್ಟಿಸಿ ಮಾಡಿದೆ. ಅಂದ್ರೆ ಬೆಂಗಳೂರನ್ನ ಬಿಟ್ಟು ಬೇರೆ ಬದಿಗೂ ಕೂಡ ಬಿಎಂಟಿಸಿ ಬಸ್ ಸಂಚಾರ ಮಾಡ್ತಾ ಇದೆ. ಆದ್ರೆ ಆ ಒಂದು ಬಸ್ ಸಂಚಾರ ಸಾಕಾಗ್ತಾ ಇಲ್ಲ. ಹೀಗಾಗಿ ಕೆಎಸ್ಆರ್ಟಿಸಿ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನ ಮಾಡ್ಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.